ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ಈ ಒಂದು ವಿಡಿಯೋ ಮಾಡ್ತಾ ಇರೋದು ಟೈಮ್ ಇದ್ದು ಅಲ್ಲ, ಮಾತಾಡಲಿಕ್ಕೆ ಮನಸ್ಸಿದ್ದು ಅಲ್ಲ, ತುಂಬ ಬ್ಯುಸಿ ಶೆಡ್ಯೂಲ್ ನಡುವೆ ಇದ್ದೀನಿ ನಾನು, ತುಂಬ ವರ್ಕ್ಗಳ ನಡುವೆ. ಸೊ ಅದರ ನಡುವೆ ಒಂದು ಕ್ಲಾರಿಫಿಕೇಷನ್ ಕೊಡ್ತಿದ್ರೆ, ಇನ್ನು ವಿಪರೀತ ಕಾಟ ಒಂದು ಜಾತಿಯದ್ದು, ಬಿಲ್ಲವ ಸಮುದಾಯದ ಪೂಜಾರಿ ಜಾತಿಯವ್ರಿಗೂ 2-3 ದಿವಸದ ಹಿಂದೆ ಶೈಲಜಾ ಅಮರನಾಥ್ ಅವರು ಮತ್ತು ನನ್ನ ನಡುವೆ ಆದ ಕೆಲವೊಂದು ಫೇಸ್ಬುಕ್ ಪೋಸ್ಟ್ಗಳ ವಿವಾದಗಳ ನಡುವೆ ಅವರೊಂದು ನನ್ನ ನಂಬರನ್ನು ಹಾಕಿದರು. ಮೋದಿಗೂ ಬೈತೀನಿ ಏನು ಇವಾಗ ಅಂತ, ಮೋದಿ ಹೇಳಿದಾಗ ಏನೋ ಒಂದು ಪೋಸ್ಟ್ ಹಾಕಿ ನನ್ನ ನಂಬರ್ ಹಾಕಿದ್ದು. ಅವತ್ತಿನಿಂದ ಶುರುವಾಗಿದೆ. ಆ್ಯಕ್ಚುಲಿ ನನಗೆ ಯಾರು ಕಾಲ್ ಮಾಡೋರಿಲ್ಲ. ನನ್ನ ನಂಬರ್ ಹಾಕಿದ್ರು ಬುರುಡೆ ಗ್ಯಾಂಗಿನವರು ಆಗಲಿ, ಸೌಜನ್ಯ ಹೋರಾಟಗಾರರಾಗಲಿ ನನಗೆ ಕಾಲ್ ಮಾಡಲ್ಲ. ಡಿ ಗ್ಯಾಂಗ್ನವರು ಕೆಲವರು ನನಗೆ ಕಾಲ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ನಾನು ಕಾಲ್ ಮಾಡಿದರೆ ನನ್ನ ಬಾಯಿಂದ ಯಾವ ಶಬ್ದಗಳು ಬರುತ್ತೆ, ಯಾವ ಭಾಷೆಗಳು ಬರುತ್ತೆ ಅಂತ. ಆ ಜನರ ಲೆವೆಲಿಗೆ ಇಳಿದು ಮಾತಾಡ್ತೀನಿ. ನನ್ನ ಸಂಸ್ಕಾರದಲ್ಲಿ ನಾನು ಹೇಳಬಾರ್ದ ಶಬ್ದಗಳನ್ನು ನಾನು ಹೇಳಿ ಅವರನ್ನು ಬಾಯಿ ಮುಚ್ಚಿಸ್ತೀನಿ. ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅದು ನಿಮಗೆ ಎಲ್ಲರಿಗೂ ಗೊತ್ತು. ಯಾರು ಕೂಡ ನನಗೆ ಮಾತಾಡಲಿಕ್ಕೆ ಹೆದರ್ತಾರೆ. ಅವರು ಕಾಲ್ ರೆಕಾರ್ಡಿಂಗ್ ಮಾಡ್ತೀನಿ ಅಂತ ಭಯ. ಕಾಲ್ ರೆಕಾರ್ಡಿಂಗ್ ಎಲ್ಲ ನಾನು ಮಾಡಲ್ಲ ಇವಾಗ, ನನಗೆ ಅಷ್ಟು ಟೈಮೂ ಇಲ್ಲ. ನನ್ನ ಬಾಯಲ್ಲಿ ಬರೋ ಶಬ್ದಗಳು ಆ ಥರ ಇರುತ್ತೆ, ಕಠೋರವಾಗಿರುತ್ತೆ. ಅದು ಯಾರಿಗೂ ಕೇಳೋಕ್ಕಾಗಲ್ಲ. ಸೊ ಇದು ನನ್ನ ಸ್ವಭಾವ ಗೊತ್ತಿದ್ದು ಯಾರು ಫೋನ್ ಮಾಡಲ್ಲ ನನಗೆ. ಅವತ್ತು ಯಾರೋ ಪಾಪ ಗೊತ್ತಿಲ್ಲದವರು ನನಗೆ ಕಾಲ್ ಮಾಡಿ ಕೆಲವರು ಬಯಸ್ಕೊಂಡ್ರು. ನಾನು ಕೆಲವೆಲ್ಲ ಕಾಲ್ ಪಿಕ್ ಮಾಡಿಲ್ಲ. ನಾನು ವರ್ಕಲ್ಲಿದ್ದರೆ ನಾನು ಮೊಬೈಲ್ ದೂರ ಇಡ್ತೀನಿ. ಸೊ ಕಾಲ್ ಪಿಕ್ ಮಾಡಿಲ್ಲ. ಲ್ಯಾಪ್ಟಾಪಲ್ಲಿ ಏನಾದರೂ ಯೂಸ್ ಮಾಡಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ನಾನು ಮೊಬೈಲ್ ಮುಟ್ಟಲ್ಲ. ಸೊ ನಿಮಗೆ ಗೊತ್ತಿರ್ಬೋದು ಆ ಒಂದು ವಿವಾದ, ನಂದು ಮತ್ತು ಶೈಲಜಾ ಅಮರನಾಥ್ ವಿವಾದ ಕೊನೆಗೆ ಅವರ ಕಡೆಯಿಂದಲೇ ಮೇ 31, 2026 ಪ್ರಶಾಂತ್ ಮತ್ತು ನನ್ನನ್ನು ಮಾತಾಡಿಸುವ ಮುಖಾಂತರ ಸುಮಾರು 40ರಿಂದ 45 ನಿಮಿಷಗಳ ಕಾಲ ನಾವಿಬ್ಬರು ಮಾತಾಡಿ ಬಗೆಹರಿಸ್ಕೊಂಡ್ವಿ ನಮ್ಮೊಳಗಿನ ಸಮಸ್ಯೆಗಳನ್ನು. ಸೊ ಥರ್ಡ್ ಪರ್ಸನ್ಸ್ ಇಂಟರ್ಫಿಯರೆನ್ಸ್ ಇಲ್ಲ. ಶೈಲಜಾ ಅಮರನಾಥ್ ಅವರು ಅದಕ್ಕೆ ಮಧ್ಯವಸ್ಥಿಕೆ ವಹಿಸಿದರು. ನಾನು ಅದನ್ನು ಕ್ಲಾರಿಫಿಕೇಷನ್ ಆಗಿ ಕೊಟ್ಟು, ಇನ್ನು ಆ ವ್ಯಕ್ತಿಯ ಬಗ್ಗೆ ಆಗಲಿ ನನ್ನಲ್ಲಿ ಯಾರೂ ಕೆಣಕೋದು ಬೇಡ. ಯಾಕಂದ್ರೆ ನಾವು ಒಳ್ಳೆಯದ್ರಿಂದ 2ನೇ ಸಲ ಫೆಬ್ರವರಿ 5ಕ್ಕೆ ನಾವು ಒಳ್ಳೆಯ ರೀತಿಯಲ್ಲಿ ನಾವು ದೂರ ಆಗಿದ್ವಿ. ಯಾವ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಒಂದೇನೋ ವಿವಾದಗಳು, ಅದರ ಕ್ಲಾರಿಫಿಕೇಷನ್ಗೋಸ್ಕರ ನಾನು ಅವರ ಮನೆಗೆ ಹೋಗಿದ್ದು ಹೌದು. ನಮ್ಮ ನಡುವೆ ಒಂದು ಭಿನ್ನಾಭಿಪ್ರಾಯ ಇದ್ದಿದ್ದು ಹೌದು. ಅವರಿಗಿರಲಿಲ್ಲ, ನಾನೇ ಅವರ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೇನು. ಬಟ್ ಇದೆ, ಅವ್ರದ್ದು ತಪ್ಪಿದೆ, ತುಂಬ ತಪ್ಪಿದೆ. ನಾನು ತಪ್ಪಿಲ್ಲ ಅಂತ ಹೇಳಲ್ಲ, ಆದರೂ ನಾನು ತಪ್ಪು ಒಪ್ಪಿಕೊಂಡಿದ್ದೀನಿ. ಬಿಡಿ, ಆ ವ್ಯಕ್ತಿದು ಕತೆ ಕ್ಲೋಸ್ ಆಯ್ತಲ್ಲಿ. ಸೌಜನ್ಯ ಹೋರಾಟಗಾರಿ ಮತ್ತೇನು ಸಮಸ್ಯೆ? ಏನಾದರೂ ರೀತಿಯಲ್ಲಿ ಅನಿತಾ ಕಾಸರಗೋಡನ್ನು ಕೆಣಕಬೇಕು. ವಿಷಯಕ್ಕೆ ಬರೋ ಮುಂಚೆ ಹೇಳ್ತೀನಿ, ನಂದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ನನ್ನ ರಾಶಿಗೆ ಇವತ್ತಿನಿಂದ ಶನಿ ದಶೆ, ಗುರುಬಲ ಇತ್ತು. ತುಂಬ ಚೆನ್ನಾಗಿರೋ ಒಂದು ಟೈಮ್ ಇತ್ತು. ಆ ಟೈಮ್ ಒಳಗೆ ಜನವರಿ 25ಕ್ಕೆ ನಾನೊಂದು ಮನೆ ಮಾಡಿದೆ ಬೆಂಗಳೂರಲ್ಲಿ. ಮನೆ ಅಂದರೆ ಸ್ವಂತದ್ದಲ್ಲ, ಬಟ್ ಒಂದು ಗಣಹೋಮ ಮಾಡಿಸಿ ಒಂದು ಗೃಹ ಪ್ರವೇಶ ಥರ ಮಾಡಿ ಒಂದು ಮನೆ ಮಾಡಿದೆ. ಆ ಮನೆಗೆ ಸಂಬಂಧಿತ ಕೆಲವಾರು ಐಟಮ್ಗಳನ್ನು ನಾನು ಪರ್ಚೇಸ್ ಮಾಡಿದೆ. ನನ್ನದೇ ದುಡಿಮೆಯಿಂದ, ಯಾರು 5 ಪೈಸೆ ಕೊಟ್ಟಿದ್ದಲ್ಲ. ರಾತ್ರಿ ಹಗಲು ಕಷ್ಟಪಟ್ಟು ದುಡಿತೀನಿ ನಾನು. ಟೈಮು ನೋಡಲ್ಲ. ಬೆಳಿಗ್ಗೆ 7 ಗಂಟೆ ಹೋದವಳು ರಾತ್ರಿ 9 ಗಂಟೆ ಆಗಿದೆ ದೇವರಿಗೆ. ಹೇಗೆ ದುಡ್ಡು ಮಾಡ್ಬೋದು? ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಇದೆ, ಬುದ್ಧಿವಂತಿಕೆ ಇದೆ. ಯಾಕಂದರೆ ನನಗೆ ಸುಮಾರು ಒಂದು 5,000 ರೂಪಾಯಿ ನಾನು ಅಡ್ವೊಕೇಟಿಗಿಂತ ತೆಗೆದಿಡಬೇಕು ಈಗ ತಿಂಗಳಿಗೆ. ಕೇಸಿನ ವಿಚಾರದಲ್ಲಿ ಗೊತ್ತಿರ್ಬೋದು. ಸೌಜನ್ಯ ಹೋರಾಟದಿಂದ ಹಿಂದೆ ಸರಿದಿದ್ದು ಗೊತ್ತಿರ್ಬೋದು. ಆಮೇಲೆ ಈ ಬುರುಡೆ ಗ್ಯಾಂಗ್, ಈ ಗಿರೀಶ್ ಮಠ ತಿಮ್ರೋಡಿ ಟೀಮ್ನವರು ನನಗೆ ಕೊಟ್ಟ ಕಾಟವನ್ನು ಗೊತ್ತಿರ್ಬೋದು, ಆಯಿತಾ. ಸೊ ಎಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತ ನಾನು ಎಲ್ಲ ಬಿಡಿಯಾಗಿ ಹೇಳಿದ್ದೀನಿ. ಆ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ತುಂಬ ಜನ ಮಾತಾಡಿದ್ದಾರೆ. ಸೌಜನ್ಯ ಹೋರಾಟಗಾರರಾಗಲಿ ಹೊರಗಿನವರಾಗಲಿ ಮಾತಾಡುವಾಗ ನನಗೆ ಒಬ್ಬ ವ್ಯಕ್ತಿ ಒಂದು ವಿಷಯ ಹೇಳಿದ. ನಾನು ಯಾರ ಜೊತೆ ನನಗೆ ಜಗಳ ಸ್ಟಾರ್ಟ್ ಆಯಿತು, ಆ ವ್ಯಕ್ತಿ ಜಾತಿ ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿರಲಿಲ್ಲ, ನಾನು ಕೇಳಿರಲಿಲ್ಲ. ಅವರಿಗೆ ತುಂಬ ಸಲ ಕೇಳಿದ್ರು, ನಾವು ದಲಿತ ಸಮುದಾಯದವರು. ನಾನು ಹೇಳಿದೆ, ನಾನಿಲ್ಲಿ ಜಾತಿಯ ಪ್ರಶ್ನೆ ಕೇಳಲಿಲ್ಲ. ಒಂದು ವಿಚಾರದ ಬಗ್ಗೆ ನನಗೂ ಮತ್ತು ಪ್ರಶಾಂತಿಗೆ ವಾಗ್ವಾದ ಆಗಿದ್ದು, ತಮ್ಮಣ್ಣ ಶೆಟ್ಟಿಯವರು ಮತ್ತು ಅವರದೊಂದು ವಿಡಿಯೋ. ಅಂದರೆ ನೀವು ಬ್ರಾಹ್ಮಣ ಜಾತಿಯನ್ನು ಯಾಕೆ ನಿಂದಿಸ್ತೀರಿ, ಅಷ್ಟು ಪುರೋಹಿತ ವರ್ಗದವರನ್ನು ಯಾಕೆ ಅಷ್ಟು ಇದು ಮಾಡ್ತೀರಿ ಅಂಥೇಳಿ ತುಂಬ ಗಲಾಟೆ ಆಗಿತ್ತು. ಅವರು ಹೇಳಿದ್ರು, ತಮ್ಮಣ್ಣ ಶೆಟ್ಟರು ಬ್ರಾಹ್ಮಣ ವಿರೋಧಿ ಅಲ್ಲ, ಶಾಹಿಗೆ ವಿರೋಧಿ ಅಂತ. ನಾನು ಹೇಳಿದೆ, ಅವರಿಗೊಂದು ವಿದ್ಯೆ ಅದು. ಪೌರೋಹಿತ್ಯ ಅಂತ ಹೇಳಿದ್ರು ಅದು ಸುಲಭ ಅಲ್ಲ. 4 ಮಂತ್ರಗಳು ಹೇಳಿದ ಕೂಡಲೇ ಪೌರೋಹಿತ್ಯ ಬರಲ್ಲ. ಆತನೊಬ್ಬ ಬ್ರಾಹ್ಮಣನಾಗಿ ಅಂದರೆ ಉಪನಯನ ಸಂಸ್ಕಾರ ಆದ ಮೇಲೆ ಅವರಿಗೊಂದು ಕಲಿಯುವ ಗುರುಕುಲ ಸಿಸ್ಟಮ್ ಇದೆ. ಈಗ ಇಲ್ಲಿ ವಿದ್ಯಾಪೀಠದಲ್ಲಿ ನೋಡಿದ್ರೆ ಅಲ್ಲಿ ಸುಧಾಮಂಗಳ ಅಂತ ಒಂದು ಅಧ್ಯಯನ ಮಾಡಿರ್ತಾರೆ, ವೇದಾಧ್ಯಯನ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ ಆದಮೇಲೆ ಅದಕ್ಕೊಂದು ಪರೀಕ್ಷೆ ಇದೆ. ಅದರಲ್ಲೆಲ್ಲ ಇದಾಗಿ ತೆರಗಡೆ ಆದಮೇಲೆ ಆತನೊಬ್ಬ ಪುರೋಹಿತ ಅಂತ ಒಂದು ಪಟ್ಟಕ್ಕೆ ಬರೋದು. ಸುಮ್ಮನೆ ಅದು ಒಂದು ಮೈಕ್ ಹಿಡ್ಕೊಂಡು ಇದು ಮಾಡಿದಂಗೆ ಅಲ್ಲ. 4 ಮಂತ್ರ ಇದಕ್ಕೂ ಅಷ್ಟೇ ಇದಿದೆ. ಪ್ರತಿಯೊಂದು ಮಂತ್ರಕ್ಕೂ ಅರ್ಥ ಇದೆ. ಅದು ಎಲ್ಲರಿಗೂ ಸಾಧ್ಯವಾಗುವಂಥದ್ದು ಅಲ್ಲ.
ಸೊ ಬ್ರಾಹ್ಮಣರಲ್ಲಿ ಒಂದು ವರ್ಗ ಪುರೋಹಿತ ವರ್ಗಕ್ಕೆ ಹೋಗ್ತಾರೆ, ಅವರು ಅದರಿಂದ ದುಡಿಮೆ ಅವರು ಯಾವತ್ತು ಇಷ್ಟು ಸಂಬಳ ಈಗೀಗ ಹೇಳ್ತಾರೆ, ಇಷ್ಟು ಪೂಜೆಗೆ ಇಷ್ಟು ಖರ್ಚಾಗುತ್ತೆ. ಮೊದಲೆಲ್ಲ ಯಾರು ಹೇಳಲ್ಲ, ಬರ್ತಾರೆ ಪೂಜೆ ಮಾಡ್ತಾರೆ, ಆ ಮನೆಯವರು ಏನು ದಕ್ಷಿಣ ಕೊಡ್ತಾರೆ ಅದನ್ನು ತಗೊಂಡೋಗಿ ತಗೊಳ್ತಾರೆ. ದಾನ ಧರ್ಮ ನಿಮ್ಗೆ ಗೊತ್ತಿರ್ಬೋದು, ಅನಾದಿ ಕಾಲದಿಂದಲೇ ಬ್ರಾಹ್ಮಣರಿಗೆ ಒಂದು ಸ್ಥಾನ ಇದೆ. ನಾನು ಇಲ್ಲಿ ಜಾತಿ ವಿಷಯ ಹೇಳೋದಲ್ಲ, ನಿಮಗೆ ತಿಳಿವಿರಲಿ ಅಂತ, ಜ್ಞಾನ ಇರಲಿ, ಪರಿಜ್ಞಾನ ಇರಲಿ ಆ ವರ್ಗದ ಬಗ್ಗೆ. ಮತ್ತು ಜಾತಿ ಆಗಿದ್ದು ಯಾವತ್ತೂ ಕೂಡ ಹುಟ್ಟಿನಿಂದ ಅಲ್ಲ, ಅದು ಕರ್ಮದಿಂದ ಆಗೋದು. ಯಾರು ಪಾಠ ಪ್ರವಚನ ವಿದ್ಯಾಭ್ಯಾಸ ಇದರಲ್ಲಿ ಇದ್ದು ಬ್ರಾಹ್ಮಣನಾಗ್ತಾನೆ, ಕ್ಷತ್ರಿಯರು ರಾಜ್ಯಕ್ಕೋಸ್ಕರ ಹೋರಾಡ್ತಾರೆ, ವೈಶ್ಯರು ವರ್ತಕ ವೃತ್ತಿಯವರು ವ್ಯಾಪಾರಿಗಳಾಗಿರ್ತಾರೆ, ಶೂದ್ರರು ಕೆಳಮಟ್ಟದ ವರ್ಗಗಳು ಅಂದರೆ ಕೂಲಿ ಇದು ಇನ್ನೊಬ್ಬರಿಗೆ ಅಡಿಯಾಳಾಗಿ ಕೆಲಸ ಮಾಡುವವಳು. ಈ ಥರ ಡಿವೈಡ್ ಆಗುತ್ತೆ. ನಂತರ ಏನಾಯಿತು, ಆ ಜಾತಿಯಲ್ಲಿ ಹುಟ್ಟಿದವನು ಅದೇ ಜಾತಿಗೆ ಮುಂದುವರೆದ. ಕರ್ಮ ಆ್ಯಕ್ಚುಲಿ ಜಾತಿ ಆಗಿರೋದು ಕರ್ಮದ ಆಧಾರಿತ. ಬಿಡಿ, ಆ ವಿಷಯ ಬೇಡ, ಅದು ತುಂಬ ಇದೆ. ನನಗೆ ಅದರಷ್ಟು ನಿಮಗೆ ತುಂಬ ಮಾಹಿತಿ ಕೊಡೋಷ್ಟು ಜ್ಞಾನ ನನ್ನಲ್ಲಿಲ್ಲ. ಸೊ ನಾನು ಹೇಳ್ತೀನಿ, ನನ್ನ ಜಾತಿಯನ್ನು ಎಲ್ಲಿ ವ್ಯಕ್ತ ಮಾಡ್ತಿರಲಿಲ್ಲ ಮೊದಲು, ಈಗ ಗೊತ್ತಾಯಿತು. ನಾನು ಹೆಮ್ಮೆ ಪಡ್ತೀನಿ. ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನನ್ನ ಅಪ್ಪ ಅಜ್ಜ ಅಜ್ಜಿ, ನಮ್ಮ ಜನ್ರೇಷನ್, ನನ್ನ ನೆಕ್ಸ್ಟ್ ಜನ್ರೇಷನ್ ನಾವಿಷ್ಟು ಕೂಡ ಧರ್ಮ ತಪ್ಪಿ ಹೋಗಿಲ್ಲ. ಯಾವುದೆಲ್ಲ ಬ್ರಾಹ್ಮಣ ಜಾತಿಯಲ್ಲಿ ಅನುಸರಿಸಬೇಕೋ ಅದನ್ನು ಅನುಸರಿಸ್ತಿದ್ವಿ. ಆದರೆ ಮನೆಯೊಳಗೆ ಮಾತ್ರ, ಮನೆಗೆ ಹೊರಗೆ ಬಂದರೆ ನನಗೆ ನನ್ನಪ್ಪ ಹೇಳಿಕೊಟ್ಟ ಜಾತಿ ಮಾನವ ಜಾತಿ, ಮನುಷ್ಯತ್ವ, ಸಂಸ್ಕಾರ, ಇದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಯಾಕಂದರೆ ನನ್ನ ಅಪ್ಪ ಯಾವ ಜಾತಿಯವರನ್ನು ನಿಂದನೆ ಮಾಡಿದವರಲ್ಲ, ಎಲ್ಲರನ್ನೂ ಅವರು ಯಾವತ್ತೂ ನನಗೆ ಹೇಳ್ತಾ ಇದ್ದು ನಾರಾಯಣ ಗುರುಗಳ ತತ್ವಗಳನ್ನು. ಅದನ್ನು ಪಾಲಿಸ್ತಾ ನಾವು 5 ಮಕ್ಕಳು ಕೂಡ ಬಂದಿದ್ದೀವಿ. ನಾವು ಯಾರಿಗೂ, ಯಾವ ಧರ್ಮದವರಿಗೂ, ಯಾವ ಜಾತಿಯವರಿಗೂ ಭೇದ ಭಾವ ಮಾಡಿದವರಲ್ಲ. ಈಗಲೂ ಇತ್ತೀಚೆಗೆ ನನ್ನ ಅಕ್ಕನ ಮಗಳು ತನ್ನ 2 ಮಿತ್ರ, ಅವಳು ಕಾಲೇಜ್ ಸ್ಟೂಡೆಂಟ್ಸ್, 2 ಫ್ರೆಂಡ್ಸನ್ನು ಕರ್ಕೊಂಡು ಹೋದ್ರಂತೆ. ಸೊ ನನ್ನ ಅಕ್ಕ ಭಾವ ಅವರ ಮನೆಯವರು ಅವರನ್ನು ಟ್ರೀಟ್ ಮಾಡಿದ ರೀತಿ, ಅಲ್ಲಿ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ನಮಗೆ ಸಣ್ಣಕ್ಕ ಕಳಿಸಿದ್ದು, ದೊಡ್ಡಕ್ಕ ಅವಳ ಫ್ರೆಂಡ್ಸ್ ಕಳಿಸಿದ ಮೆಸೇಜು. ನಮ್ಮ ಮನೆ ಹತ್ರನೂ ಎಷ್ಟೋ ಬ್ರಾಹ್ಮಣ ಜಾತಿಯವರಿದ್ದಾರೆ, ಅದು ಮುಟ್ಬೇಡ, ಇದು ಮುಟ್ಬೇಡ, ಒಳಗೆ ಬರಬೇಡ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ, ಯಾಕಂದ್ರೆ ನನ್ನ ಅಕ್ಕನ ಮಗಳ ಜೊತೆಗಿರುವ ಫ್ರೆಂಡ್ಸ್ ಹೇಳಿರೋದು, ನೀವು ನಮ್ಮನ್ನು ಮನೆಯವರ ಥರ ಟ್ರೀಟ್ ಮಾಡಿ, ನಿಮ್ಮ ಮನೆಯ ಎಲ್ಲ ಅಡುಗೆ ಕೋಣೆಗೂ ಎಲ್ಲದಕ್ಕೂ ಭೇದ ಭಾವ ನಾವು ಮಾಡಲಿಲ್ಲ. ಸೊ ನನಗೆ ಬ್ರಾಹ್ಮಣ ಮೇಲೆ ತುಂಬ ನಮಗೆ ಗೌರವ ಬಂದಿದ್ದು ನಿಮ್ಮ ಮನೆಗೆ ಬಂದ ಮೇಲೆ ಅಂತ ಮೆಸೇಜ್ ಆಗ್ತಾಳೆ. ಯಾಕಂದರೆ ನನ್ನ ಅಕ್ಕ ಆಗಲಿ ಮಕ್ಕಳಾಗಲಿ ನಾವು ಮಕ್ಕಳಿಗೆ ಕಲಿಸಿದ್ದು ಅದೇ ಸಂಸ್ಕಾರ. ಎಲ್ಲರೂ ಒಂದೇ ಜಾತಿ, ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರನ್ನು ಗೌರವಿಸಬೇಕು. ಸೊ ಅದೇ ಒಂದು ಧರ್ಮದಿಂದ ಬಂದವಳು ನಾನು. ಸೊ ಪ್ರಶಾಂತ್ ತುಂಬ ಸಲ ನನಗೆ ಕೇಳಿದರು, ನಾನು ದಲಿತ ಅದು ಇದು ಅಂತ ಹೇಳಿದರು. ನಾನು ಹೇಳಿದೆ, ಪ್ರಶಾಂತ್ ನಾನು ಜಾತಿ ಕೇಳಿಲ್ಲ, ಆದರೆ ಬ್ರಾಹ್ಮಣ ಜಾತಿಯನ್ನು ಮಾತ್ರ ನಿಂದಿಸಬೇಡಿ, ಅದಕ್ಕೆ ಅದರಾದ ಹೇಳಿದೆ. ಇಲ್ಲಿವರೆಗೂ ನನಗೆ ಅವರ ಜಾತಿ ಗೊತ್ತಿರಲಿಲ್ಲ. ಮತ್ತು ಯಾರೊಬ್ಬರು ಹೇಳಿದ್ರು, ನಿಮ್ಗೆ ಗೊತ್ತಾಕ ವಿಷಯ ಎಲ್ಲ ಕೇಳಿದರು ನನ್ನಲ್ಲಿ, ದುಡ್ಡಿನ ವಿಚಾರ ಅದು ಇದೆಲ್ಲ ಬಂತು. ಆದರೆ ಒಂದು ಇದು ಹೇಳಿದರು ಪ್ರಶಾಂತ್ ನನಗೆ ಮಾತಾಡೋದು, ನನಗೆ ಸಂಮೋಹನ ವಿದ್ಯೆ ಬರುತ್ತೆ, ವಶೀಕರಣ ವಿದ್ಯೆ ಬರುತ್ತೆ ಅಂತ ಹೇಳಿದರು ತಮಾಷೆಗೆ. ನಾನು ಹೇಳಿದೆ, ಪ್ರಶಾಂತ್ ನನ್ನ ಮೇಲೆ ಯಾವುದೇ ಪ್ರಯೋಗ ಮಾಡಲಿಕ್ಕೆ ಬರಬೇಡಿ, ಆಗಲ್ಲ ಅಂತ ಹೇಳಿದೆ. ಸುಮ್ಮನೆ ತಮಾಷೆಗೆ ಹೋಯ್ತದು. ಆ ವ್ಯಕ್ತಿ ನನಗೆ ಹೇಳಿದ್ರು, ನಿಮ್ಗೆ ಗೊತ್ತಾ ಅವನು ಪೂಜಾರಿ ಜಾತಿ, ಪೂಜಾರಿಯವರು ವಶೀಕರಣ ಮಾಡೋದು ಜಾಸ್ತಿ ಅಂತ ಹೇಳಿದರು. ಇಲ್ಲಿ ಒಬ್ಬಳು ಸೇಳೆ ಕಟ್ಟೋಳನ್ನು ನಾನು ನೋಡಿದ್ದೇನೆ, ವಿಜಯನ ರವಿ ಎಂಬ, ಆಯಿತಾ. ವಿಷಯವನ್ನು ಇದ್ದ ಹಾಗೆ ಹೇಳ್ತೀನಿ, ನಾನು ನೋಡಿದ್ದೀನಿ. ಅವಳು ಎಷ್ಟು ಕೆಪಾಸಿಟಿ ಇರೋಳಂದರೆ, ನನಗೂ ಆ್ಯಕ್ಚುಲಿ ಆ ವ್ಯಕ್ತಿಗೂ ನಾನು ಅವರ ಹೆಸರು ಪದೇ ಪದೇ ಬಳಸೋದಿಲ್ಲ ಅಂತ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೇಳಬೇಕಾದ ಅನಿವಾರ್ಯತೆ. ಆ ವ್ಯಕ್ತಿಗೂ ಏನೂ ಸಂಬಂಧ ಇಲ್ಲ, ಅದಕ್ಕೊಂದು ಚಂದದ ಕತೆ ಕಟ್ಟಿ ಏನೇನೋ ಕತೆ ಕಟ್ಟಿ ಇಡೀ ಸೌಜನ್ಯ ಹೋರಾಟಗಾರ ತಲೆ ಕೆಡಿಸಿದ್ದು ವಿಜಯನ ರವಿ ಎಂಬ ಇದೇ ಜಾತಿಗೆ ಹೆಣ್ಣು ಮಗಳು. ಎಲ್ಲಿವರೆಗೆ ಅಂದರೆ ಮೋಹನ್ ಶೆಟ್ಟಿ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಮೋಹನ್ ಶೆಟ್ಟಿ ಅವರ ಅಣ್ಣ ಮೋಹನ್ ಶೆಟ್ಟಿ, ಆ ಉಜಿರೆ ಪರಿಸರದಲ್ಲಿ ಎಲ್ಲ ನನ್ನ ಹೆಸರನ್ನು ಒಂಥರ ಕೆಟ್ಟ ರೀತಿಯಲ್ಲಿ ಬಿಂಬಿಸುವ ಹಾಗೆ ಮಾಡುವವಳು ಅದೊಬ್ಬಳು ಹೆಣ್ಣುಮಗಳು. ಅದಕ್ಕೆ ತಕ್ಕ ಅವಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ ದೇವರು, ಅವಳು ಅನುಭವಿಸ್ತಾ ಇದ್ದಾಳೆ. ಇನ್ನು ನನ್ನ ಎದುರು ನಿಂತ್ಕೊಳ್ಳೋ ಧೈರ್ಯ ಅವಳಿಗಿಲ್ಲ. ಸರಿ ಬಿಡಿ, ಪ್ರಶಾಂತ್ ಪೂಜಾರಿದು ವಿಷಯನೂ ಅಲ್ಲಿ ಕ್ಲೋಸ್ ಆಯಿತು. ಆ ನಂತರ ನಾನು ಯಾವುದೇ ವಿಚಾರಕ್ಕಿಲ್ಲ ಅಂತೇಳಿ, ಇದು ಹಳೇ ವಿಡಿಯೋ ನಂದು, ಒಂದು 2-3 ತಿಂಗಳಾಯಿತು. ಆಗ ತುಂಬ ರೊಚ್ಚಿಗೆದ್ದ ಟೈಮ್ ನಾನು. ಸೊ ಆ ವ್ಯಕ್ತಿ ಹೇಳಿದ ವಿಚಾರವನ್ನು ನಾನೊಂದು ವಿಡಿಯೋದಲ್ಲಿ ಹೇಳಿದೆ. ಈ ಪೂಜಾರಿ ಜಾತಿಯವರು ಒಬ್ಬರು ಹೇಳಿದರು ನನಗೆ, ಪೂಜಾರಿ ಜಾತಿಯವರು ವಶೀಕರಣ ಮಾಟಮಂತ್ರ ಮಾಡೋದು ಜಾಸ್ತಿ ಅಂತ. ಸೊ ಅದನ್ನು ಈ ಬುರುಡೆ ಹೋರಾಟಗಾರರಿಗೆ ಮೊನ್ನೆ ನಂದು ಮತ್ತು ಶೈಲಜಾ ಪ್ರಶಾಂತದ ಮ್ಯಾಟ್ರ್ ಕ್ಲೋಸ್ ಆಯ್ತಲ್ಲ, ಆಮೇಲೆ ಯಾವುದೇ ವಿಷಯ ಇಲ್ಲ ಇವುಗಳಿಗೆ. ನನ್ನನ್ನು ಎಳಿಬೇಕು, ನನ್ನನ್ನು ಕೆಣಕಬೇಕು, ಅದು ಅವುಗಳು ನಾನು ಒಟ್ಟರಾಶಿ ಸುದ್ದಿಯಲ್ಲಿರಬೇಕು, ಅವುಗಳಿಗೆ ನಾನು ಬೈತಾ ಇರಬೇಕು. ಅದೊಂದು ಕ್ರೆಡಿಟ್, ಅದನ್ನು ನೋಡ್ಕೊಂಡು ಸ್ವಲ್ಪ ಜನ ಮಜಾ ತಗೊಳ್ಳೋರು ಇರ್ತಾರೆ. ಇವುಗಳಿಗೆ ಏನು ಕೆಲಸ ಇಲ್ಲ. ಈ ಬುರುಡೆ ಸೌಜನ್ಯ ಪರ ಹೋರಾಟಗಾರ ಈ ತಿಮ್ರೋಡಿಯವುಗಳು ಒಂದು ಎಜುಕೇಟೆಡ್ ಅಲ್ಲ, 7ನೇ ಕ್ಲಾಸ್ 8ನೇ ಕ್ಲಾಸ್ ಕಲ್ತವರು. ಇವುಗಳಿಗೆ ಯಾವರಿಗೂ ನೆಟ್ಟಗೆ ಒಂದು ಕೆಲಸ ಅಂತಿಲ್ಲ, ತಿಂಗಳಿಗೆ ಸಂಬಳ ಬರೋ ಕೆಲಸ ಯಾರಿಗೂ ಇಲ್ಲ, ಆಯಿತಾ. 24 ಗಂಟೆ ಆನ್ಲೈನಲ್ಲಿ ಬಿದ್ದು ಸಾಯೋರು. ಇನ್ನು ಅದರಲ್ಲಿ ಆ ಶೆಟ್ರ ಗ್ಯಾಂಗ್ ಇದೆ, ಬುರುಡೆ ಗ್ಯಾಂಗ್ ಇದೆ, ಶೆಟ್ರ ಒಂದು ಟೀಮ್ ಇದೆ ಮುಂಬೈದು ಮತ್ತು ಇಲ್ಲಿದೆಲ್ಲ. ಇನ್ನೊಂದು ಜಾತಿದು ಹೇಳ್ತೀನಿ. ಸೊ ಈ 2 ಜಾತಿ ವರ್ಗದವರು ಸೇರಿ ನನಗೆ ಒಂದು ಅಟ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ. ಅನಿತಾ ಬಗ್ಲಿಲ್ಲ,
ಅನಿತಾ ಕುಗ್ಲಿಲ್ಲ. ಕಾನೂನಕ್ಕೆ ಏನು ತೀರ್ಮಾನ ಬೇಕೋ ಅದನ್ನು ಮಾಡಿದ್ದೀನಿ ನಾನು. 2 FIR ದಾಖಲು ಮಾಡಿದ್ದೀನಿ ಇವುಗಳ ಮೇಲೆ, ಆಯಿತಾ. ಇನ್ನೂ ಬೇಕಾದರೆ ಮಾಡಿಸ್ತೀನಿ. ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ಅನಿತಾ ಕಾಸರಗೋಡು ಯಾರು ಅಂತ ಗೊತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಇತ್ತೀಚೆಗೆ ತಿಲಕನವರು ಯಾವುದೋ ಒಂದು ಬೇರೆ ನನಗೆ ಅಗತ್ಯ ಇಲ್ಲದ ವಿಷಯಕ್ಕೆ ನಾನು ಒಂದು ಮಹಿಳೆಗೆ ಅನ್ಯಾಯ ಆದಾಗ ರಾತ್ರಿ ಹೋಗಿ ಆ ಬಸ್ ಕಂಡಕ್ಟ್ರನ್ನು ರಾತ್ರಿ 9:30ವರೆಗೆ ನಾನು ಅಲ್ಲಿ ನಿಲ್ಲಿಸಿದ್ದೀನಿ. ಅವನ ಕೆಲಸ ಹೋಗುವಲ್ಲಿಗೆ ನಾನು ಕೆಲಸ ಮಾಡಿದ್ದೀನಿ. ಕೊನೆಗೆ ಆ ಮಹಿಳೆ ಬೇರೊಬ್ಬಳು ಮಹಿಳೆಗೆ ಅದು ಅನ್ಯಾಯ ನಿಂದನೆ ಮಾಡಿದ್ದು ಪಬ್ಲಿಕಲ್ಲಿ. ಅವಳಿಗೆ ಕ್ಷಮೆ ಕೇಳಿಸಿ ಅವನನ್ನು ಹೊರಗೆ ಅವನಿಗೆ SI ನಡುವೆ ಮಾತಾಡಿ, ಏನಾಗಬೇಕಮ್ಮ ನಿಮಗೆ, ಇದನ್ನು ಕ್ಲೋಸ್ ಮಾಡಿಬಿಡು, FIR ಬೇಡ ಅಂತ ಹೇಳಿದರು. ಸರ್, ಆ ವ್ಯಕ್ತಿ ಆ ಮಹಿಳೆಗೆ ಕ್ಷಮೆ ಕೇಳಿ, ಒಂದು ತಾಯಿ ಮಗು ಕ್ಷಮೆ ಕೇಳಿ ಅಂತ ಹೇಳಿದೆ. ಕೇಳಿಸಿ ರಾತ್ರಿ 9:30ವರೆಗೆ ತಿಲಕ್ ನಗರ ಸ್ಟೇಷನ್ನೊಳಗೆ ನಾನಿದ್ದೆ. SI ನಾನು ಆ ಬಸ್ ಕಂಡಕ್ಟ್ರು. ಯಾವ ಕಾರಣಕ್ಕೂ ನಾನು ಅವನನ್ನು ಬಿಟ್ಟಿಲ್ಲ. ಮಹಿಳೆಗೆ ಅನ್ಯಾಯ ಮಾಡಿದರೆ ಡಿಪಾರ್ಟ್ಮೆಂಟ್ನವರಿಗೆ ಗೊತ್ತು ಅನಿತನ ಶಕ್ತಿಯ ಏನು ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತು. ಧರ್ಮಸ್ಥಳ ಪೊಲೀಸ್ ಸ್ಟೇಷನು, ಬೆಳ್ತಂಗಡಿ, ಕಬ್ಬನ್ ಪಾರ್ಕು, ಹೈಗ್ರೌಂಡು ಎಲ್ಲ ಸ್ಟೇಷನಲ್ಲಿ ಅನಿತಾ ಕಾಸರಗೋಡು ಯಾರು ಅಂತ ಗೊತ್ತು. ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ SI ಅನ್ನು ಹೆಂಗೆ ಬೈದಿದ್ದೀನಿ ಅಂತ ಗೊತ್ತು. ಇಲ್ಲಿ HSR ಲೇಔಟಿನ ACP ಅವರ ಜೊತೆ ಹೇಗೆ ಮಾತನಾಡಿದ್ದೀನಿ ಅಂತ ಅವರು ಹೇಳ್ತಾರೆ, ಅನಿತಾ ಹೇಗೆ ಅಂತ. ನನ್ನ ಸಾಕ್ಷಿಯಾಗಿ ಸುಜಾತ ಭಟ್ ಅವತ್ತು ಬಂದಿದ್ದರು. 3-4 ಸಲ ಹೋಗಿದ್ದೀನಿ ನಾನು ಪೊಲೀಸ್ ಸ್ಟೇಷನ್. ಹೇಗೆ ಬೆವರಿಳಿಸಿದ್ದೀನಿ ನಾನು ಗೊತ್ತು ನನಗೆ. ಡಿಪಾರ್ಟ್ಮೆಂಟ್ ನಾನು ಹೆದರೋದೇ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆದರಲ್ಲ, ಜಡ್ಜಿಗೆ ಕೂಡ ಮಾತಾಡಿದ್ದೀನಿ ನಾನು. ಒಂದು ನನ್ನ ಕೇಸ್ ಡಿಲೇ ಎಳಿತಾ ಹೋಗ್ತಾ ಇದ್ದಕ್ಕೆ ಜಡ್ಜಿಗೆ ಕೂಡ, ಅಡ್ವೊಕೇಟ್ ಅಂದರೆ ನೀವು ಮಾತಾಡಬೇಡಿ ನಾನು ಮಾತಾಡ್ತೀನಿ ಅಂತೇಳಿ ಜಡ್ಜಿಗೆ ಕೂಡ ಮಾತಾಡಿದವಳು ನಾನು. ಸೊ ಅನಿತಾ ತಪ್ಪು ಮಾಡಿದ್ದೆ ಅಂತ ಯಾರಿಗೆ ಹೆದರಲ್ಲ. ಇವತ್ತೊಬ್ಬ ಹೇಳಿದ್ದಾನೆ, ಮೂಗ್ಮುಟ್ಟ ಕುಡ್ದಿದ್ದಾನೆ, ಬಾರ್ನಲ್ಲಿ ಕೂತ್ಕೊಂಡು ಮಾತಾಡಿ. ಇವಳಿನ ಧೈರ್ಯ ಕುಡಿಯೋದು ನನ್ನಲ್ಲಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಕುಡ್ಕೊಂಡು ಮಾತಾಡ್ತಾನೆ, ನೀನು ಕ್ಷಮೆ ಕೇಳಬೇಕಂತ. ನೋ, ಅನಿತಾ ಯಾವತ್ತು ನಾನು ಅವನಿಗೆ ಒಂದೇ ಹೇಳಿದ್ದು, ಅನಿತಾ ಬ್ರಾಹ್ಮಣ ಜಾತಿಗೆ ಹುಟ್ಟಿದವಳು. ಬ್ರಾಹ್ಮಣರ ಕಾಲಿಗೆ ಬೀಳೋರು ಬಿಟ್ಟರೆ ಬೇರೆ ಜಾತಿಗೆ ಅನಿತಾ ಕಾಲು ಬೀಳಲ್ಲ, ಬಿದ್ದ ಚರಿತ್ರೆ ಇಲ್ಲ. ಮೇ ಬಿ ಅಪರೂಪ ಇರ್ಬೋದು, ನನ್ನ ಗುರುಗಳು ಯಾರ್ಯಾರು ಹಿರಿಯರೇ ಆಗಿದ್ದರೆ ಅನಿತಾ ಕಾಲು ಹಿಡಿದ ಚರಿತ್ರೆ ಇರ್ಬೋದು. ಇಲ್ಲಾಂದರೆ ಅನಿತಾ ಒಬ್ಬಳ ಕಾಲು ಹಿಡಿದ ಚರಿತ್ರೆ ಇಲ್ಲ. ಅಲ್ಲಿ ನಮ್ಮ ಜಾತಿ ಉಪಯೋಗಿಸಿದೆ. ಬ್ರಾಹ್ಮಣ ಜಾತಿಯವರು ಕೆಳ ಜಾತಿಯವರಿಗೆ ಕಾಲು ಹಿಡಿಯುವ ಚರಿತ್ರೆ ಇಲ್ಲ. ಎಲ್ಲರೂ ನಮ್ಮ ಕಾಲಿಗೆ ಬೀಳುವವರೇ ಇರೋದು, ನೆನ್ಪಿಟ್ಕೊಳ್ಳಿ ನೀವು. ಸೊ ಯಾರು ಕೂಡ ಕನಸು ಕಾಣಬೇಡಿ. ಅನಿತಾ ಯಾರಿಗೂ ತಲೆ ತಗ್ಗಿಸಿ ಹೋಗಲ್ಲ. ಅನಿತಾ ಯಾವ ಜಾತಿಯ ಕಾಲಿಗೂ ಬೀಳಲ್ಲ. ಅನಿತಾ ಮಾತಾಡಿದರೆ ಅನಿತಾ ಮಾತಾಡಿರ್ತಾಳೆ. ನಿಮಗೇನಾದರೂ ಆ್ಯಕ್ಷನ್ ತಗೊಳ್ಳಿದ್ರೆ ಅವನೊಬ್ಬ ಹೇಳಿದ ನಿನ್ನ ಮೇಲೆ ಎಲ್ಲ ಸ್ಟೇಷನಲ್ಲಿ FIR ಆಗಿಸಿ. ಅನಿತಾ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಹೆದರಲ್ಲ. ಹೀಗೆ ಮಾತಾಡ್ತೀನಿ ವಾಯ್ಸ್ ರೈಸ್ ಮಾಡಿ. ಅದು ಮಾತಾಡಿದ ಕಾಲ್ ರೆಕಾರ್ಡಿಂಗ್ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೋಟಾ ಸ್ಟೇಷನಲ್ಲಿದೆ. ಪ್ರಶಾಂತ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡು. ಬೊಮ್ಮನಹಳ್ಳಿ ಸ್ಟೇಷನಲ್ಲಿದೆ, HSR ಸ್ಟೇಷನಲ್ಲಿದೆ, ಮೊನ್ನೆ ತಿಲಕ್ ನಗರ ಸ್ಟೇಷನ್ ಅಂತ ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡಿದ್ದೀನಿ. ನನ್ನ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಆಡಿಯೋ ಆಗಿದೆ. ನಾನು SI ಜೊತೆ ಮಾತಾಡಿದ್ದು. ಅಲ್ಲಿ ನನಗೆ ರೆಸ್ಪೆಕ್ಟ್ ಕೊಟ್ಟವರು, ನನ್ನ ಮಾತಿಗೆ ನನಗೆ ಗೌರವ ಕೊಟ್ಟು ಆ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ದಾರೆ. ಇಲ್ಲಾಂದ್ರೆ ಅದು FIR ಕಂಡಕ್ಟ್ರದ್ದು ಕೆಲಸ ಹೋಗಿಸುವವರೆಗೂ ಮಾಡ್ತಿದ್ದೆ ನಾನು. ಅದನ್ನು ಆ ಪೊಲೀಸರು ಅವನಿಗೆ ತಿಳಿ ಹೇಳಿಕೊಟ್ಟು 4 ಬೈದು ಅವನನ್ನು ಕಳಿಸಿದ್ದಾರೆ ಸ್ಟೇಷನಿಂದ. ರಾತ್ರಿ 9:45 ನಾನು ಸ್ಟೇಷನಿಂದ ಹೊರಗೆ ಬರುವಾಗ. ನೆನ್ಪಿಟ್ಕೊಳ್ಳಿ, ಇದರ ಹಿಂದೆ ಓಡಾಡೋಕ್ಕೆ ಇನ್ನೂ ನನಗೆ ಟೈಮ್ ಇಲ್ಲ. ಒಂದು, ನನ್ನ ಟೈಮ್ ತುಂಬ ಕೆಟ್ಟಿದೆ. ಶನಿ ದೇಶ ಶುರುವಾಗಿದೆ. ಬುರುಡೆಗೆ ಆಗಿನವಳು ಪುನಃ ಶುರು ಮಾಡಿದವೆ ಆ ಪೂಜಾರಿ ವರ್ಗದವರು. ಅನಿತಾ ಹೇಳಿದೆ, ಅದು ಮಾತಂದರೆ ಮಾತು, ಅದು ಹಿಂದೆ ತಗೊಳ್ಳಲ್ಲ, ಕ್ಷಮೆ ಕೇಳೋದಿಲ್ಲ. ಕನಸು ಕಾಣಬೇಡಿ. ವಿಜಯನಾರವಿ ಅಲ್ಲ ಅನಿತಾ. ವಿಜಯನಾರವಿ ಹಲವಾರು ಬಾರಿ ನಾಚಿಕೆಗೆಟ್ಟು ಜೈನ ಧರ್ಮದವರ ಜೊತೆ ಕ್ಷಮೆ ಕೇಳಿದಾಳೆ ಅಂತ. ಅನಿತಾ ಕ್ಷಮೆ ಕೇಳೋಳ. ಅನಿತಾ ಒಂದು ಮಾತು ಹೇಳಿದರೆ ಮಾತು. ಯಾವುದೋ ದೇವರಿಗೆ ದೈವಕ್ಕೆ ಇಡ್ತೀರಿ ಅಂತ ಹೇಳಿದ್ರು. ಅನಿತಾ ನನ್ನ ಕ್ವಶನ್ ಮಾಡಲಿಕ್ಕೆ ಹೋಗಬೇಡಿ, ಅನಿತಾ ನನ್ನ ಕೆಣಕಲಿಕ್ಕೆ ಹೋಗಬೇಡಿ. ಹೋದವರು ಪೆಟ್ಟು ತಿಂದಿದ್ದಾರೆ. ಒಂದು ನನ್ನ ಕೈಯಿಂದ ಡೈರೆಕ್ಟ್ ತಿಂತೀರಿ ಪೆಟ್ಟು, ಇಲ್ಲಾಂದರೆ ಬೇರೆ ರೂಪದಿಂದ ನಿಮಗೆ ಪೆಟ್ಟು ಸಿಗುತ್ತೆ. ಸೊ ಇದು ಫೈನಲ್ ವಾರ್ನಿಂಗ್. ಬೇಡ ಮಾಡೋಕ್ಕೆ ತುಂಬ ವಿಚಾರ ಇದೆ. ಜೂನ್ 1ರಿಂದ ನಾನೊಂದು ಹೊಸ ವ್ಯವಹಾರ ಶುರು ಮಾಡಿದ್ದೀನಿ. ನನ್ನ 2ನೇ ಮನೆ, ನಾನೊಂದು ಮನೆ ತಗೊಂಡಿದ್ದೀನಿ ರೆಂಟಿಗೆ. ನಮ್ಮವರೇ, ನನ್ನದೇ ಜಾತಿಯವರು, ಬ್ರಾಹ್ಮಣ ಜಾತಿಯವರು. ಅವರ ಮನೆ ಒಂದು ಬಾಡಿಗೆ ಕೊಡಲಿಕ್ಕಿತ್ತು. ಒಂದು ಒಳ್ಳೆ ಏರಿಯಾದಲ್ಲಿ ನಾನು ಒಂದು PG, ಲೇಡೀಸ್ PG ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೂ ಕಾರಣ ಸೌಜನ್ಯ ಹೋರಾಟನೇ. ಯಾಕಂದರೆ ಆ ವ್ಯಕ್ತಿಯನ್ನು ನನಗೆ ಪರಿಚಯ ಸೌಜನ್ಯ ಹೋರಾಟದಿಂದ. ನಮ್ಮ ಜೊತೆಗೆ ಇದ್ದವರು ಮತ್ತೇನೋ ಅವರಿಗೆ ಸರಿ ಕಾಣಿಸಿಲ್ಲ. ಮೇಡಮ್ ಬೇಡ, ಇದರಲ್ಲಿ ಏನೋ ಕಿತಾಪತಿ ಇದೆ. ಮಹೇಶ್ ಶೆಟ್ಟಿ ಟೀಮ್ ರೋಡಿ ಇದು ಅವರ ಟೀಮ್ ಕೂಡ ಎಷ್ಟು ಸರಿ ಅನಿಸಲ್ಲ, ನನಗೆ ಇದು ಸರಿ ಅನಿಸ್ತಾ ಇಲ್ಲ ಅಂತ ಅವ್ರ ಗ್ರೂಪಿಂದೆಲ್ಲ ನಾನೇ ರಿಮೂವ್ ಮಾಡಿದೆ. ಬೇಡ ಆದರೆ ಸರ್, ನೀವು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್, ಅವರು ಯೋಗ ಟೀಚರ್ ಕೂಡ ಹೌದು, ಮ್ಯೂಸಿಷಿಯನ್ ಕೂಡ ಅವರು, ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ. ಸೊ ಇವತ್ತು ಬೆಳಿಗ್ಗೆ ನಾವು ಮಾತಾಡ್ತಾಯಿದ್ವಿ, ಗೇಟ್ ಮುಂದೆ ನಿಂತ್ಕೊಂಡು ಅವರು ಆಫೀಸ್ಗೆ ಹೋಗಬೇಕಿದೆ, ಇನ್ನು ಕೋರ್ಟ್ ಕೇಸ್ ಏನಾದರೂ ಉಂಟಾ ಅಂತ. ನಡೀತಾ ಇದೆ ಅಂತ ಹೇಳಿದೆ.
ಬಟ್ ಪೊಲೀಸ್ ನೋಟಿಸ್ಗೆ ನಾನು ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಪೊಲೀಸ್ ನನ್ನ ಮನೆಗೆ ತಂದು ನೋಟಿಸ್ ಕೊಡುವಷ್ಟು, ಬಿಕಾಸ್ ನನಗೊಂದು FIR ಆಗಿದೆ ಅಂತ ಗೊತ್ತಾದರೆ ಆ ಸ್ಟೇಷನ್ಗೆ ಹೋಗಿ ನಾನು ತಗೊಂಡು ನನಗೆ ನೋಟಿಸ್ ಬರೋ ಮುಂಚೆನೇ ನಾನು ಪೊಲೀಸಿಗೆ ಸಹಕರಿಸಿ ಕೇಸುಗಳನ್ನು ಆವಾಗವಾಗ ಬೇಗ FIR ಆಗದೆ ಅಪ್ಲಿಕೇಶನಲ್ಲಿ ಹಾಕೋದು ನಾನು ತುಂಬ ಕಡಿಮೆ, ತುಂಬ ಅನಿವಾರ್ಯ ಇದೆ ಮಾತ್ರ ಆದಷ್ಟು ಬೇಗ ಕೇಸುಗಳು ಬೇಗ ಆಗಲಿ ಅಂತೇಳಿ ಇದು ಮಾಡೋದು. ಅದಕ್ಕೆ ತಕ್ಕ ನನ್ನ ಅಡ್ವೊಕೇಟ್ ಧನಂಜಯ್ ಕೂಡ ನನ್ನ ಜೊತೆ ಇದ್ದಾರೆ. ಸೊ ಇಲ್ಲಿಯ ವಿಚಾರ ಕೊನೆಗೆ ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ, ಯಾಕಂದರೆ ಜಾಸ್ತಿ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಈಗ ಹೊಸ ಮನೆಯಲ್ಲಿದ್ದೀನಿ, ಒಂದು ಹಳೆ ಮನೆ ಇಲ್ಲ, ಅದು ಸಹ ನಂದಿದೆ. ನಾನು ಫ್ಯಾಮಿಲಿ ಯಾರಾದರೂ ಬಂದು ನನ್ನ ಮನೆಯಲ್ಲಿ ಇರ್ತಾರೆ. ಸೊ ಇದು ನಾನು ಒಂದು ಲೇಡೀಸ್ PG ಮಾಡಿದ್ದು, ಇಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬರಿದ್ದಾರೆ. ಸೊ ಅವರೇ ನೋಡ್ಕೋತಾರೆ. ಸ್ವಲ್ಪ ಸೆಟ್ ಆಗೋವರೆಗೆ ನಾನು ಇರಬೇಕಾಗುತ್ತೆ. ಸೊ ನಾನು ಬೊಮ್ಮನಹಳ್ಳಿಯಿಂದ ಬಸವೇಶ್ವರ ನಗರದವರೆಗೆ ಓಡಾಡ್ತಿರ್ತೀನಿ. ನಿನ್ನೆ ರಾತ್ರಿ 9:45 ಆಗಿದೆ ನಾನು ಬರುವಾಗ. ಸ್ವಲ್ಪ ಐಟಮ್ಸ್ ಇಲ್ಲಿ ತೊಗೊಂಬಂದಿಟ್ಟೆ, ಅಲ್ಲಿ ತುಂಬ ಐಟಮ್ಸ್ ಇತ್ತು. ಸೊ ಹಲವಾರು ವಿಚಾರಗಳಿದೆ ನನಗೆ ಮಾಡೋಕ್ಕೆ, ಅಷ್ಟು ಸುಲಭ ಅಲ್ಲ. ಯಾಕಂದರೆ ತುಂಬ ಜನನೇ ಇಟ್ಕೊಂಡಿಲ್ಲ ನಾನು. ಇದ್ದವರಿಗೆಲ್ಲ ಒಳ್ಳೆ ರೀತಿಯ ಸೌಕರ್ಯ ಮಾಡಿ ಕೊಡಬೇಕು ಅಂತ ಅದಕ್ಕೆ ಫರ್ನಿಚರ್ಸ್ ಏನು ಬೇಕು, ಇಲ್ಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಒಂದೊಂದು. ಸೊ ನಾನು ಒಬ್ಬಳೇ ಇರೋದು ಓಡಾಡೋಕ್ಕೆ, ಆಯಿತಾ. ಇವತ್ತು ಒಂದು ಮೊಬೈಲ್ ಒಂದಿದ್ದ ಕಾರಣ ವಾಟ್ಸಪ್ಪಲ್ಲೆಲ್ಲ ಐಟಮ್ ತರಿಸಿ ಆರ್ಡ್ರ್ ಮಾಡಿ ಐಟಮ್ ತರಿಸಿ ಪೇಮೆಂಟ್ ಮಾಡಿ ಎಲ್ಲ ಆಯಿತು. ಇವತ್ತಾಯಿತು. ಎಲ್ಲವನ್ನು ಒಬ್ಬಳೇ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ಯಾಮಿಲಿ ಯಾರು ಜೊತೆಗಿಲ್ಲದ ಕಾರಣ, ಎಲ್ಲ ಊರಲ್ಲಿರೋ ಕಾರಣ ಅನಿವಾರ್ಯ ಅದು ನಡೀತದೆ. ಇಟ್ ವಿಲ್ ಟೇಕ್ ಮಿನಿಮಮ್ 1 ವೀಕ್. ನನಗೆ 1 ವೀಕ್ ಬೇಕು ಇಲ್ಲಿ ಸೆಟ್ ಮಾಡೋಕ್ಕೆ. ಸೊ ಅದು ಹಾಕ್ಕೊಂಡು ನನ್ನ ಬೇರೆ ಕೆಲಸಗಳು ಇದೆ. ಸೊ ಅಲ್ಲಿವರೆಗೆ ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಫೋನು ಕೈಯಲ್ಲಿದ್ದರೆ ರಿಸೀವ್ ಮಾಡ್ತೀನಿ. ಈ ಮನೆ ದೊಡ್ಡದು, ತುಂಬ ದೊಡ್ಡದಿದೆ ಈ ಮನೆ. ಮೊಬೈಲ್ ಹಾಲಲ್ಲಿ ಇರುತ್ತೆ, ನಾನು ಕಿಚನಲ್ಲಿ ಇರ್ತೀನಿ, ಎಲ್ಲಾದರೂ ಇರ್ತೀನಿ. 24 ಗಂಟೆ ಮೊಬೈಲ್ ಹಿಡ್ಕೊಂಡು ನನಗೆ ಟೈಮ್ ಇಲ್ಲ. ನೋಡಿದರೆ ಈಗ ವಿವೇಕ್ ಅಂತ ಅವನು ಬುರುಡೆ ಹೋರಾಟಗಾರ, ಮಟ್ಟಣ್ಣನ ಶಿಷ್ಯ, ಏನೋ ಮೆಸೇಜ್ ಮಾಡಿದ್ದಾನೆ, ನನಗೇನು ಗೊತ್ತಿಲ್ಲದ ವಿಚಾರ ಅಂತ. ಅನಿತನಿಗೆ ಇದು ಗೊತ್ತಾಗಿ ತುಂಬ ಟೈಮ್ ಆಯಿತು. ನಾನು ಪೂಜಾರಿ ಜಾತಿಯವರಿಗೆ ಬೈದು ಕೆಲವು ತಿಂಗಳಾಯಿತು. ನೀವೆಲ್ಲ ಸತ್ತಿದ್ರಿ ಮಾರೆ, ಈಗ ಯಾಕೆ ಜೀವಂತ ಎತ್ಕೊಂಬಂದ್ರಿ? ಸಾಯಿರಿ ಆ ಕಡೆ. ಒಂದು ಕುಡಿದು ಮಾತಾಡು. 3 ಗಂಟೆ ಬೆಳಿಗ್ಗೆ ಮಾತಾಡ್ತಾನೆ, ರಾತ್ರಿ 12 ಗಂಟೆಗೆ ಮಾತಾಡ್ತಾನೆ ತೂರಾಡಿಕೊಂಡು. ಇದು ನಿಮಗೆ ಒಬ್ಬರಿಗೆ ಬೈಯೋದಲ್ಲ, ಇಡೀ ಜಾತಿಗೆ ಅವಮಾನ ಇದು. ಬಾಯಿ ಮುಚ್ಕೊಂಡು ಸುಮ್ಮನೆ ಬೇಕಾದರೆ ಲೀಗಲ್ ಆ್ಯಕ್ಷನ್ ತೊಗೋತೀರಾ, ಐ ವಿಲ್ ಫೇಸ್ ಇಟ್. ನಿಮ್ಮ ದೇವರಿಗೆ ಇರ್ತೀರ ಇಡೀ. ಬಟ್ ಅನಿತನಿಗೆ ಟಚ್ ಮಾಡೋಕ್ಕೆ ನಿಮಗೆ ಆಗಲ್ಲ, ಎದುರು ಬರೋಕ್ಕಾಗಲ್ಲ. ನೀವು ಗಂಡಸಾಗಿದ್ದೆ, ಮೀಸೆ ಇದ್ದ ಗಂಡಸಾಗಿದ್ದೆ, ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನೀನು ಯಾವ ಜಾತಿ, ಯಾವ ಪೂಜಾರಿ ಜಾತಿಯವನಾದರೆ ಅನಿತನ ಎದುರಲ್ಲಿ ಬಂದು ಮಾತಾಡಬೇಕು. ಅದು ನಿನ್ನ ತಾಕತ್ತು. ಫೋನಲ್ಲಿ ಮಾತಾಡೋದು ಥ್ರೆಟ್ ಕೊಡೋದು, ನೋ. ಅನಿತಾ ವಿಲ್ ನೆವರ್ ಲಿಸನ್ ಟು ಎನಿವನ್. ನಾನು ಹೇಳಿದ್ದೇ ಮಾತು, ನಾನು ನಡೆದಿದ್ದೇ ದಾರಿ. ದ್ಯಾಟ್ ಈಸ್ ಅನಿತಾ. ಇನ್ನು ಹೆಚ್ಚು ಮಾತಾಡಲಿಕ್ಕೆ ಟೈಮ್ ಇಲ್ಲ, ಕೆಲಸ ತುಂಬ ಇದೆ. ಗುಡ್ ಬೈ.